ನಗರಸಭೆಯ ಬಹಿರಂಗ ಹರಾಜು ಪ್ರಕ್ರಿಯೆ ನಗರಸಭೆಗೆ ಹೆಚ್ಚಿನ ಆದಾಯ. ಚಿಂತಾಮಣಿ ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಮಾತನಾಡಿದ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ಪ್ರತಿ ವರ್ಷದಂತೆ ನಗರಸಭೆ ಕಾರ್ಯಾಲಯದಿಂದ ಬಹಿರಂಗ ಹರಾಜು ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಮುಖ್ಯವಾಗಿ 3 ಬಾಬತ್ತುಗಳಿಗೆ, ಅಂದರೆ ದಿನವಹಿ ಮಾರುಕಟ್ಟೆ, ವಾರದ ಸಂತೆ ಮತ್ತು ಖಾಸಗಿ ಬಸ್ ನಿಲ್ದಾಣಕ್ಕೆ ನಾವು ಬಹಿರಂಗ ಹರಾಜನ್ನು ಕರೆದಿದ್ದೆವು. ಅದಕ್ಕೆ ಬಿಡ್ಡರ್ಗಳನ್ನು ಆಹ್ವಾನಿಸಲಾಗಿತ್ತು. ಅದರಂತೆ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದ್ದು, ಅದರ ವಿವರಗಳು ಹೀಗಿವೆ. ದಿನವಹಿ ಮಾರುಕಟ್ಟೆ, ಕಳೆದ ಬಾರಿ ಇದು 2,20,000 ರೂಪಾಯಿಗಳಿಗೆ ಹರಾಜಾಗಿತ್ತು. ಆದರೆ ಈ ಬಾರಿ ಸಂತೋಷ್ ಎಂಬುವವರಿಗೆ 2,50,000 ರೂಪಾಯಿಗಳಿಗೆ ಹರಾಜಾಗಿದೆ. ಇದರಿಂದ ನಗರಸಭೆಯ ಆದಾಯ ಹೆಚ್ಚಳವಾದಂತಾಗಿದೆ. ವಾರದ ಸಂತೆ, ಕಳೆದ ಬಾರಿ ಇದು 1,80,000 ರೂಪಾಯಿಗಳಿಗೆ ಹೋಗಿತ್ತು. ಈ ಬಾರಿ ಸಂತೋಷ್ ಅವರಿಗೆ 2,05,000 ರೂಪಾಯಿಗಳಿಗೆ ಹರಾಜಾಗಿದೆ. ಖಾಸಗಿ ಬಸ್ ನಿಲ್ದಾಣ, ಕಳೆದ ಬಾರಿ ನಾವು 1,20,000ಕ್ಕೆ ನೀಡಿದ್ದೆವು. ಈ ಬಾರಿ ಇದನ್ನು ಚಂದ್ರಶೇಖರ್ ಅವರಿಗೆ 1,35,000 ರೂಪಾಯಿಗಳಿಗೆ ನೀಡಲಾಗಿದೆ. ಒಟ್ಟಾರೆಯಾಗಿ ನಗರಸಭೆಯು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಆದಾಯವನ್ನು ಗಳಿಸಿದೆ. ಈ ಮೊತ್ತವನ್ನು ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾವು ವಿನಿಯೋಗಿಸುತ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ ಮತ್ತು ಆದೇಶದಂತೆ ಈಗಾಗಲೇ ಹರಾಜು ಪ್ರಕ್ರಿಯೆ ಮುಗಿದಿದ್ದು, ಮುಂದಿನ ಹಂತಗಳನ್ನು ಕೈಗೊಳ್ಳಲಾಗುವುದು. ಮುಖ್ಯಸ್ಥರು, ಈ 3 ಬಿಡ್ಡರ್ಗಳಿಗೆ ನಾವು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇವೆ. ನಗರಸಭೆಯು ನಿಗದಿಪಡಿಸಿದ ದರಕ್ಕಿಂತ 1 ರೂಪಾಯಿ ಕೂಡ ಸಾರ್ವಜನಿಕರಿಂದ ಹೆಚ್ಚಿಗೆ ವಸೂಲಿ ಮಾಡಬಾರದು. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು. ನಮ್ಮಿಂದ ವರ್ಕ್ ಆರ್ಡರ್ ಪಡೆದ ನಂತರವೇ ಕಾರ್ಯಪ್ರವೃತ್ತರಾಗಬೇಕು. ಮುಖ್ಯಸ್ಥರು, ಅಲ್ಲದೆ ಶುಲ್ಕ ವಸೂಲಿ ಮಾಡುವವರು ಕಡ್ಡಾಯವಾಗಿ ನಗರಸಭೆಯ ಗುರುತಿನ ಚೀಟಿಯನ್ನು ಹೊಂದಿರಬೇಕು. ಗುರುತಿನ ಚೀಟಿ ಇಲ್ಲದೆ ಕೆಲಸ ಮಾಡುವುದು ಅಥವಾ ನಿಗದಿಗಿಂತ ಹೆಚ್ಚಿನ ಹಣ ವಸೂಲಿ ಮಾಡುವುದು ಕಂಡುಬಂದಲ್ಲಿ ತಕ್ಷಣವೇ ಟೆಂಡರ್ ರದ್ದುಪಡಿಸಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು. ಸಾರ್ವಜನಿಕರಿಗೆ ಯಾವುದೇ ಹೊರೆಯಾಗಬಾರದು ಎನ್ನುವುದೇ ನಮ್ಮ ಉದ್ದೇಶ. ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲ ಬಿಡ್ಡರ್ಗಳಿಗೆ, ಸಾರ್ವಜನಿಕರಿಗೆ, ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮತ್ತು ನನ್ನ ಸಹೋದ್ಯೋಗಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಂದರು. 1,80,000 ಹೋಗಿದೆ. ಆಯ್ತಾ? ಈ ಸರಿ ಇದನ್ನು ಕೆಳಗಡೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಮೊರಾರಾಜ್ ಮಾಡ್ತೀವಿ. ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೊತ್ತಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಹಂಗಾಗಿ ಇದ್ರ ಪ್ರಕಾರ ಸರ್ಕಾರ ಸವಾಲ್ 1,80,000, 1,80,000, 1,85,000 ಸಂತೋಷ್, 1,85,000, 1,85,000, 1,90,000, 1,90,000, 1,90,000, 1,95,000, 1,95,000 ಹೇಳ್ಬೇಕು, ಬಾಯ್ಲೆ ಹೇಳ್ಬೇಕು. 2 ಲಕ್ಷ, 1,95,000, 2 ಲಕ್ಷ, 2 ಲಕ್ಷ, 2 ಲಕ್ಷ, 2 ಲಕ್ಷ ಒಂದ್ಸರಿ ಕಡಿಮೆ ಆಗ್ತಾ ಇದೆ. ನಾನು ಬಿಡಲ್ಲ. ಪ್ರತಿ ವರ್ಷದಂತೆ ನಗರಸಭೆ ಕಾರ್ಯಾಲಯದಿಂದ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಹೊರಡಿಸಿದ್ದು 3 ಬಾಬತ್ತುಗಳಿವೆ. ಅಂದರೆ ದಿನವಹಿ ಮಾರುಕಟ್ಟೆ, ವಾರದ ಸಂತೆ ಮತ್ತು ಖಾಸಗಿ ಬಸ್ ನಿಲ್ದಾಣಕ್ಕೆ ನಾವು ಬಹಿರಂಗ ಹರಾಜನ್ನು ಬಿಲ್ಡರ್ನ ನಾವು ಈಗಾಗಲೇ ಆಹ್ವಾನಿಸಿದ್ವಿ. ಅದರಂತೆ ಕಳೆದ ಬಾರಿ ದಿನವಹಿ ಮಾರುಕಟ್ಟೆಗೆ 2,20,000 ಆಗಿತ್ತು. ಸೊ ಈ ಬಾರಿ 2,50,000, 2,50,000 ಸಂತೋಷವಾಗಿದೆ. ಸೊ ಆದಾಯದಾಯಕವಾಗಿ ನಗರಸಭೆಗೆ ಸರಿಯಾಗಿದೆ. ಎರಡನೇದಾಗಿ ವಾರದ ಸಂತೆ, ಕಳೆದ ಬಾರಿ 1,80,000 ರೂಪಾಯಿಗಿತ್ತು. ಈ ಸರಿ 2,50,000ಕ್ಕೆ, 2,05,000ಕ್ಕೆ, 2,05,000ಕ್ಕೆ ಸಂತೋಷ್ಗೆ ಹೋಗಿದೆ. ಮೂರನೇದಾಗಿ ಖಾಸಗಿ ಬಸ್ ನಿಲ್ದಾಣವನ್ನು ಕಳೆದ ಬಾರಿ ನಾವು 1,20,000 ಕೊಟ್ಟಿದ್ವಿ. ಈ ಸರಿ 1,35,000ಕ್ಕೆ ಚಂದ್ರಶೇಖರ್ ಅವ್ರಿಗೆ ಹೋಗಿದೆ. ಒಟ್ಟಾರೆಯಾಗಿ ನಗರಸಭೆ ಕಳೆದ ಬಾರಿಗಿಂತ ಈ ಬಾರಿ ಆದಾಯದಾಯಕವಾಗಿದೆ. ಇದನ್ನು ನಾವು ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾವು ಇದನ್ನು ವಿನಿಯೋಗಿಸ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನ ಮತ್ತು ಆದೇಶದಂತೆ ನಾವೀಗಾಗಲೇ ಹರಾಜನ್ನು ಮುಗಿಸಿದ್ದೇವೆ. ಇದನ್ನು ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಳ್ತೀವಿ. ಮತ್ತು ಅದೇ ರೀತಿಯಾಗಿ ಯಾರು ಬಿಲ್ಡರ್ಸ್ 3 ಜನ ಇದ್ದಾರೋ ಅವ್ರಿಗೆ ನಾವು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೆ ಎಷ್ಟು ನಾವು ಇದರಲ್ಲಿ ನಿಗದಿಪಡಿಸಿದೀವೋ ಅದಕ್ಕಿಂತ ಮೇಲ್ಪಟ್ಟು 1 ರೂಪಾಯಿ ಸಹ ತೆಗೆದುಕೋಬಾರ್ದು. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ನಮ್ಮಲ್ಲಿ ವರ್ಕ್ ಆರ್ಡರ್ ತಗೊಂಡೇ ಕಾರ್ಯವನ್ನು ಮಾಡಬೇಕಂತ ಹೇಳಿದ್ವಿ. ಅದೇ ರೀತಿಯಾಗಿ ಯಾರು ಸುಂಕ ವಸೂಲಿಯನ್ನು ಮಾಡ್ತಾರೆ ಅವರು ಕಡ್ಡಾಯವಾಗಿ ನಗರಸಭೆಯಲ್ಲಿ ಗುರುತಿನ ಚೀಟಿ ತೆಗೆದುಕೊಂಡು ಮಾಡಬೇಕು. ಅದು ತೆಗೆದುಕೊಳ್ಳದೆ ನೀವು ಅತಿ ಹೆಚ್ಚಿನ ಅಮೌಂಟನ್ನು ವಸೂಲಿ ಮಾಡೋದಾಗಲಿ, ಗುರುತಿನ ಚೀಟಿಯಿಂದ ಅನಾಮಧೇಯ ವ್ಯಕ್ತಿಗಳು ಏನಾದರೂ ಮಾಡೋದಾಗಲಿ ಕೂಡಲೇ ಟೆಂಡರನ್ನು ರದ್ದುಪಡಿಸ್ತೇವೆ. ಷರತ್ತುಗಳನ್ವಯ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದರೆ ಸಾರ್ವಜನಿಕರಿಗೆ ಹೊರೆ ಆಗಬಾರ್ದು. ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಕಾನೂನಲ್ಲಿ ರಹ ಇಲ್ಲ. ಈ ರೀತಿ ಹೇಳ್ತಾ ಈ ಒಂದು ಹರಾಜಲ್ಲಿ ಭಾಗವಹಿಸಿದಂಥ ಎಲ್ಲ ಬಿಲ್ಡರ್ಸ್ಗೆ, ಸಾರ್ವಜನಿಕರಿಗೆ, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಧನ್ಯವಾದಗಳು ತಿಳಿಸ್ತಾ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸ್ತೀವಿ. ನಮಸ್ಕಾರ, ಧನ್ಯವಾದ.